ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ ಆನಂದ ರಾಮಾಯಣಕ್ಕನುಸಾರವಾಗಿ ನಿನ್ನೆ ನಾವು ಕಥೆ ಶ್ರವಣ ಮಾಡಿದ್ವಿ. ನಾಯಿ ಒಂದಕ್ಕೆ ನಿಷ್ಕಾರಣವಾಗಿ ಯತಿಯೊಬ್ಬ ಪ್ರಹಾರ ಮಾಡಿದ್ದ. ಆ ನಾಯಿ ರಾಮನಿಗೆ ಬಂದು ತನ್ನ ದೂರನ್ನು ಹೇಳ್ಕೊಂಡಿತ್ತು. ಆ ಯತಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಪ್ರಸಂಗ ಬಂದರೆ ಅವನನ್ನೊಂದು ಮಠಕ್ಕೆ, ಒಂದು ದೇವಾಲಯಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡಿ. ಆ ದೇವಾಲಯಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಟ್ರೆ ಆತ ಅಲ್ಲಿ ತಪ್ಪಿ ನಡೆದು ಅದನ್ನು ಸರಿಯಾಗಿ ನಿರ್ವಹಿಸಲಿಕ್ಕಾಗದೆ ಅದರ ಪ್ರತಿಫಲವಾಗಿ ಆತ ಭ್ರಷ್ಟನಾಗಿ ಹೋಗ್ತಾನೆ ಅಂತ ನಾಯಿಯ ಶಿಕ್ಷೆಯನ್ನು ಸೂಚಿಸಿತ್ತು. ಅಲ್ಲಿಗೆ ಆ ಕಥೆ ಮುಗಿದಿತ್ತು. ಮುಂದೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 60ನೇ ಸರ್ಗ, ಅದು ವಸಂತ ಋತು ನಡೆದಿತ್ತು. ಪ್ರಾತಃ ಕಾಲದಲ್ಲಿ ರಾಮ ಸಭಾ ಮಂಟಪಕ್ಕೊಮ್ಮೆ ಬಂದ. ಅಲ್ಲಿ ಸುಮಂತ್ರ ಬಂದ, ಅವನ ಮಂತ್ರಿ. ಚ್ಯವನ ಮೊದಲಾದ ಋಷಿಗಳು ಮಹಾದ್ವಾರದ ಬಳಿಗೆ ಬಂದು ನಿಂತಿದ್ದಾರೆ, ನಿಮ್ಮನ್ನ ಭೇಟಿಯಾಗಬೇಕಾಗಿದೆ, ಹಾಗಾಗಿ ಅವ್ರನ್ನ ಕರೆದುಕೊಂಡು ಬಾ ಅಂತ ಹೇಳಿದ ರಾಮ. ಅವರೆಲ್ಲ ಬಂದು ಗಡ್ಡೆ ಕೆನಸುಗಳನ್ನ, ಬೇರೆ ಬೇರೆ ತೀರ್ಥಗಳಿಂದ ಬಂದಂತಹ ಪೂರ್ಣ ಕುಂಭಗಳನ್ನ, ಇದನ್ನೆಲ್ಲವನ್ನು ರಾಮನಿಗೆ ಅರ್ಪಣೆ ಮಾಡಿದರು. ಅದನ್ನೆಲ್ಲ ಆತ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಆ ಋಷಿಗಳಿಗೆ ಹೇಳಿದ, ತಾವೆಲ್ಲ ಆಸನದಲ್ಲಿ ಕೂತ್ಕೊಳ್ಳಿ ಅಂತ. ಮುಂದೆ ಅವ್ರಿಗೆ ಹೇಳಿದೆ, ತಾವು ಯಾವ ಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಬಂದಿದ್ದೀರಿ, ನಿಮಗೆ ಯಾವ ಕೆಲಸವನ್ನ ನಾನು ಮಾಡಿಕೊಡಬೇಕಾಗಿದೆ, ನನ್ನ ಈ ಎಲ್ಲ ವೈಭವ, ಈ ಎಲ್ಲ ಸಾಮ್ರಾಜ್ಯ ನಿಮ್ಮ ಸೇವೆಗಾಗಿ ಮೀಸಲಾಗಿದೆ, ಅದಕ್ಕಾಗಿ ಕಾರ್ಯವನ್ನು ಆಜ್ಞಾಪಿಸಿರಿ ಅಂತ ಹೇಳಿದ ಅವರಿಗೆ. ಆಗ ಅವರು ಸಂತೋಷಪಟ್ಟು ಹೇಳಿದರು, ನಮ್ಮ ಕಾರ್ಯವನ್ನು ನೆರವೇರಿಸಿಕೊಡ್ತೇನೆ ಅಂತ ಧೈರ್ಯದಿಂದ ತುಂಬ ಮನಸ್ಸಿನಿಂದ ಹೇಳುವಂಥ ಪ್ರವೃತ್ತಿ ಏನಿದೆ ಅದು ನಿನಗೊಬ್ಬನಿಗೆ ಸಾಧ್ಯ. ಬೇರೆ ಎಷ್ಟೋ ಜನ ರಾಜರ ಹತ್ರ ನಾವು ನಮ್ಮ ಕಾರ್ಯ ಸಾಧನೆಗಾಗಿ ಹೋಗಿದ್ವಿ, ಆದರೆ ಅವ್ರು ಯಾರೂ ನಮ್ಮ ಕಾರ್ಯ ಸಾಧನೆ ಮಾಡಿಕೊಟ್ಟಿರಲಿಲ್ಲ. ನಿನಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕಾಗಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಅಂದ್ರೆ ಅವರು. ಆಯಿತು, ನಿಮ್ಮ ಮನಸ್ಸಿನ ಭಯ ದೂರವಾಗಲಿ, ನೀವು ಆ ಕಾರ್ಯವನ್ನು ಹೇಳಿ ಅಂತ ಹೇಳಿದ ರಾಮ. ಅದಕ್ಕೆ ಅವ್ರು ಹೇಳಿದರು, ನಮಗೆ ಏನು ತೊಂದರೆ ಬಂದಿದೆ, ಯಾವ ಭಯ ಬಂದಿದೆ ಅಂತ ಅನ್ನೋದನ್ನು ನಿನ್ನ ಎದುರಿಗೆ ನಾವು ತೋಡ್ಕೊಳ್ತೇವೆ, ಅದನ್ನ ಹೇಳಿ ಅಂತ ಹೇಳಿದ. ಆವಾಗ ಅವ್ರ ಕಥೆ ಹೇಳಿದ್ರು, ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ಲೋಲ ಅಂತ ಒಬ್ಬಳಿದ್ಲು. ಅವಳ ಮಗ ಮಧು ಅಂತ ಹೆಸರಿನ ರಾಕ್ಷಸ ಇದ್ದ. ಅವನು ಬ್ರಾಹ್ಮಣರಿಗೆ ಪ್ರಿಯನಾಗಿದ್ದ, ಬೇಕಾದಷ್ಟು ಪುಣ್ಯಾತ್ಮನಾಗಿದ್ದ, ಧಾರ್ಮಿಕ ಸ್ವಭಾವದವನಾಗಿದ್ದ. 1000 ವರ್ಷ ರುದ್ರನ ಕುರಿತು ತಪಸ್ಸು ಮಾಡಿದ. ರುದ್ರ ಅವನಿಗೊಂದು ವರ ಕೊಟ್ಟ. ಅವನಿಗೆ ಹೇಳಿದ, ರುದ್ರನ ಕೈಯಲ್ಲಿ ತ್ರಿಶೂಲ ಇರ್ತದಲ್ಲ, ಆ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ಹೊರತೆಗೆದು ಅದನ್ನ ಮದುವೆಗೆ ಕೊಟ್ಟು ಹೇಳಿದೆ, ನನಗೆ ಪ್ರೀತಿ ಆಗುವಂತೆ ನೀನು ತಪಸ್ಸು ಮಾಡಿದ್ದಿ, ಧರ್ಮಾಚರಣೆ ಮಾಡಿದ್ದಿ, ಅದಕ್ಕೆ ಈ ಶೂಲಾಯುಧ ಕೊಟ್ಟಿದ್ದೇನೆ. ಇದು ನಿನ್ನ ಸಂರಕ್ಷಣೆಗಾಗಿ ಯಾವತ್ತೂ ನಿನ್ನ ಜೊತೆಗಿರ್ತದೆ. ಜ್ಞಾನಿಗಳ ಜೊತೆ, ದೇವತೆಗಳ ಜೊತೆ ಎಂದು ವಿರೋಧ ಕಟ್ಟಿಕೊಳ್ಬೇಡ, ಅಲ್ಲಿ ತನಕ ಈ ಶೂಲ ನಿನ್ನ ಜೊತೆಗಿರ್ತದೆ. ನಾನು ಹೇಳಿದ ಷರತ್ತನ್ನು ಮೀರಿದರೆ ಅದು ನಿನಗೆ ಘಾತಕ ಆಗಿತ್ತು. ಯಾವನಾದ್ರೂ ಮನುಷ್ಯ ನಿನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಅಂಥವ್ರನ್ನ ಈ ಶೂಲ ಭಸ್ಮ ಮಾಡಿ ಮರಳಿ ನಿನ್ನ ಬಳಿಗೆ ಬಂದುಬಿಡ್ತದೆ. ಅವನು ಶಿವನಿಗೆ ನಮಸ್ಕಾರ ಮಾಡಿದ. ಆಯಿತು, ನೀನು ಎಲ್ಲ ದೇವತೆಗಳಿಗೂ ಅಧಿಪತಿಯಾಗಿದ್ದಿ, ಈ ಶೂಲ ಆಯುಧ, ಇದು ನನ್ನ ವಂಶ ಪರಂಪರೆಯಿಂದ ಮುಂದುವರಿಯುವಂತಾಗಲಿ. ಶಿವ ಹಾಗೆ ಆಗಲಿಲ್ಲ. ಆದರೆ ಸಂಪೂರ್ಣ ವಂಶದ ಬಳಿಗೆ ಇದು ಇರೋದಿಲ್ಲ, ನಿನ್ನ ಕೈಯಲ್ಲಿ ಇದೀಗಿದೆ, ನಿನ್ನ ಒಬ್ಬ ಮಗನ ಸಮೀಪ ಇದಿರ್ತದೆ, ಮುಂದೆ ಅದು ನನ್ನ ಬಳಿಗೆ ಬಂದುಬಿಡ್ತದೆ. ಈ ಶೂಲಾಯುಧ ಅವನ ಕೈಯಲ್ಲಿ ಇರೋ ತನಕ ಅವನನ್ನು ಯಾರೂ ಮಣಿಸಲಾರ, ಅವನನ್ನು ವಧಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಆ ಮಧು ಆ ಈಶ್ವರನಿಂದ ವರವನ್ನು ಪಡ್ಕೊಂಡ ಒಂದು ನಗರವನ್ನು ನಿರ್ಮಾಣ ಮಾಡಿದ, ಸುಂದರವಾದ ಭವನ ನಿರ್ಮಾಣ ಮಾಡಿದ. ಕುಂಭೀನಸಿ ಅಂತನ್ನುವಳು ಆ ಮಧುವಿನ ಪತ್ನಿ. ಅವಳು ಅನಲ ಅನ್ನುವಳಲ್ಲಿ ಹುಟ್ಟಿದ್ಲು. ಲವಣ ಅಂತ ಹೆಸರಿನ ಒಬ್ಬ ಮಗ ಅವರಿಬ್ಬರಿಗೆ ಜನಿಸಿದ. ಆತ ತಂದೆಯಂತೆ ಧಾರ್ಮಿಕನಾಗಿರಲಿಲ್ಲ, ದುಷ್ಟ ಆಗಿದ್ದ. ತಂದೆಗೆ ಬಹಳ ದುಃಖ ಆಗ್ತಿತ್ತು. ಆದರೆ ಮಗನಿಗೆ ಏನೂ ಬುದ್ಧಿವಾದವನ್ನು ಹೇಳಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಕೊನೆಗೊಮ್ಮೆ
ಆತ ಈ ಲೋಕವನ್ನು ಬಿಟ್ಟು ವರುಣಲು ಹೊರಟೋದ. ಶಂಕರ ಕೊಟ್ಟ ಶೂಲಾಯುಧ ಏನಿತ್ತು ಅದನ್ನ ಈತನ ಕೈಗೊಪ್ಸಿದ, ಮಗನ ಕೈಗೊಪ್ಸಿದ. ಶಂಕರ ಕೊಟ್ಟಂತ ಎಲ್ಲ ವಿಷಯಗಳನ್ನು ಮಗನಿಗೆ ಹೇಳಿ ತಾನು ಹೊರಟೋಗ್ಬಿಟ್ಟ. ಆ ಲವಣ ಸ್ವಯಂ ದುಷ್ಟನಾಗಿದ್ದ ಮತ್ತು ಆ ಶೂಲಾಯುಧ ಆತನ ಕೈಗೆ ಬಂದ ಮೇಲೆ ಮತ್ತಷ್ಟು ದುರಹಂಕಾರಿ ಆದ. ತಪಸ್ವಿಗಳಿಗೆ ಅವನು ತೊಂದರೆ ಕೊಡ್ತಿದ್ದಾನೆ, ಅವನು ನಮಗೀಗ ತೊಂದರೆಯನ್ನು ಕೊಡ್ತಿದ್ದಾನೆ, ಅದನ್ನು ನೀನು ನಿವಾರಣೆ ಮಾಡಬೇಕಾಗಿದೆ, ಅದಕ್ಕಾಗಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಅಂತ ಆ ಋಷಿಗಳು ಹೇಳಿದರು. ಆನಂದ ರಾಮಾಯಣಕ್ಕನುಸಾರವಾಗಿ ಅವರು ಯಮುನಾ ತೀರ ನಿವಾಸಿಗಳಾದಂಥ ಋಷಿಗಳು, ಯಮುನಾ ತೀರದಲ್ಲಿ ವಾಸ ಮಾಡಿಕೊಂಡಿದ್ದವರು. ಲವಣ ರಾಕ್ಷಸನ ಭಯದಿಂದ ಅವರಲ್ಲಿಗೆ ಬಂದರು. ರಾಮ ಅವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಪ್ರಶ್ನೆ ಮಾಡಿದ, ತಮಗಾಗಿ ಏನು ಕೆಲಸ ಮಾಡಿಕೊಡ್ಬೇಕು ಅಂತ. ಮಧುನಾಮ ಮಹಾದೈತ್ಯ ಪುರಾರಾಮ ಕೃತೇ ಯುಗೆ, ಆತ ದೇವಬ್ರಾಹ್ಮಣ ಪೂಜಕನಾಗಿದ್ದ. ಅವನಿಗೆ ಶೂಲವೊಂದನ್ನು ಕೊಟ್ಟ. ರಾವಣಸ್ಯಾನುಜ ಪಸ್ಯ ಭಾರ್ಯ ಕುಂಭೀನಸಿ ಸ್ಮೃತ, ಅವನ ಲವಣಾಸುರನ ಮಧು ರಾಕ್ಷಸನ ಪತ್ನಿ ಏನಿದ್ದಲ್ಲ ಅವಳ ಹೆಸರು ಕುಂಭೀನಸಿ ಅಂತ. ಅವಳು ರಾವಣನ ತಂಗಿ ಅಂದ್ರೆ ರಾವಣನ ಸ್ವಂತ ತಾಯಿಯಿಂದ ಜನಿಸಿದವಳೆಲ್ಲ, ರಾವಣನ ಚಿಕ್ಕಮ್ಮನ, ರಾವಣನ ತಾಯಿಯ ತಂಗಿಯ ಕಡೆಯಿಂದ ಹುಟ್ಟಿದವಳವಳು. ಲವಣ ರಾಕ್ಷಸಿದ ಮಹಾ ದುರಹಂಕಾರಿಯಾಗಿದ್ದಾನೆ. ಆಸೀ ದುರಾತ್ಮ ದುರ್ಧರ್ಷಃ ದೇವಬ್ರಾಹ್ಮಣ ಹಿಂಸಕಃ ಮಧುಸ್ತವ ಹಸ್ತೇನ ಮೃತಃಪೂರ್ವಂ ಯತಸ್ತದ ಮಧುಸೂದನ ನಾಮಾಭೂತ್ ಮಧುಘಾತ ಪ್ರಭುತ್ತಮ. ಆ ಮಧುವಂತ ರಾಕ್ಷಸ ಏನಿದ್ನಲ್ಲ, ಮೂಲ ರಾಕ್ಷಸ, ಆ ಮೂಲ ರಾಕ್ಷಸನನ್ನು ನೀನೇ ಸಂಹಾರ ಮಾಡಿದೆ ಅಂತ ಇವರು ಆ ಋಷಿಮುನಿಗಳು ಭಗವಂತನಿಗೆ ನೆನಪು ಮಾಡಿಕೊಂಡು, ಅದಕ್ಕಾಗಿ ಮಧುವನ್ನು ಸೂದನ ಮಾಡಿದ್ದರಿಂದ, ನಾಶ ಮಾಡಿದ್ದರಿಂದ ನಿನಗೆ ಮಧುಸೂದನ ಅಂತ ಹೆಸರು ಬಂತು. ಆ ಲವಣ ಅನ್ನೋ ರಾಕ್ಷಸ ಏನಿದ್ದಾನೆ ಅವನು ನಮಗೆ ತೊಂದರೆ ಕೊಡ್ತಿದ್ದಾನೆ, ಅದಕ್ಕಾಗಿ ನೀನು ನಮಗೆ ರಕ್ಷಣೆಯನ್ನು ಒದಗಿಸಬೇಕಾಗಿದೆ ಅಂತ ಅವರೆಲ್ಲ ಋಷಿಗಳು ರಾಮನನ್ನು ಕೇಳಿದರು. ಆಯ್ತು, ನಾನು ಲವಣಾಸುರನ್ನು ನಾಶ ಮಾಡ್ತೀನಿ, ನೀವು ಮನಸ್ಸಿನ ಭಯವನ್ನೆಲ್ಲ ಬಿಟ್ಟು ನಿಶ್ಚಿಂತರಾಗಿರಿ ಅಂತ ಹೇಳಿದ ಅವರಿಗೆ. ವಾಲ್ಮೀಕಿ ರಾಮಾಯಣಕ್ಕನುಸಾರ ಹೀಗೆ ಪ್ರಶ್ನೆ ಮಾಡಿದ, ಅವನು ಏನು ಆಹಾರ ತಿಂತಾನೆ, ಅವನ ಆಚಾರ ವಿಚಾರ ಎಲ್ಲಿದೆ, ಅವನ ಇರೋ ಜಾಗ ಯಾವುದು, ಅದನ್ನೆಲ್ಲ ಹೇಳಿ. ಆಗ ಅವರು ಹೇಳಿದ್ರು, ಅವನು ಏನು ತಿಂತಾನೆ ಏನು ತಿನ್ನೋದಿಲ್ಲ ಅಂತಿಲ್ಲ, ಎಲ್ಲಾ ಪ್ರಾಣಿಗಳು ಅವನ ಆಹಾರವೇ, ಮುನಿಜರರಿಂದ ವಿಶೇಷವಾಗಿ ತಿಂತಾನೆ ಅವನು ತಪಸ್ವಿಗಳನ್ನ. ಮಧುವನ ಅಂತಿದೆ, ಅದರಲ್ಲಿ ಆತನ ವಾಸ. ನಿತ್ಯ ಸಾವಿರಾರು ಸಿಂಹ, ಹುಲಿ, ಮೃಗಗಳನ್ನ, ಪಕ್ಷಿಗಳನ್ನ, ಮನುಷ್ಯರನ್ನ ತಿಂತಾನೆ. ಆಯ್ತು, ನೀವು ಇನ್ನ ನಿಶ್ಚಿಂತರಾಗಿರಿ, ನಾನು ಅನ್ಕೊಳ್ತೇನೆ ಅಂತ ಹೇಳಿದ ರಾಮ. ತಮ್ಮಂದ್ರನ್ನು ಕರೆದ. ನೀವು ಮೂವರಲ್ಲಿ ಆ ಲವಣಾಸುರನನ್ನ ಕೊಲ್ಲುವವರು ಯಾರಿದ್ದಾರೆ, ಅದಕ್ಕೆ ಯಾರು ಮುಂದೆ ಬರ್ತೀರಿ ಅಂತ ಅವ್ರನ್ನ ಕೇಳಿದ. ಭರತನಾಗಲಿ ಶತ್ರುಘ್ನಾಗಲಿ ಈ ಕೆಲಸವನ್ನು ಮಾಡಬೇಕು ಅಂತ ಅವರಿಬ್ಬರನ್ನು ಕುರಿತು ವಿಶೇಷವಾಗಿ ಹೇಳಿದ. ಆಗ ಭರತ ಎದ್ದ ನಿಂತ. ಅಹಂ ಏನಂ ವಧಿಷ್ಯಾಮಿ ಮಮಾಂಶಸ್ಥ ವಿಧೀಯತಾಂ, ನಾನು ಇವನನ್ನು ಕೊಲ್ಲುತ್ತೇನೆ, ಇವನನ್ನು ನನ್ನ ಪಾಲಿಗೆ ಬಿಟ್ಟು ಬಿಡಿ ಆ ಭರತ ಹೇಳಿದ. ಆಗ ಶತ್ರುಘ್ನ ಮೇಲೆದ್ದು ನಿಂತು ಹೇಳಿದ, ಭರತ ಈಗಾಗಲೇ ಬೇಕಾದಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ, ನಿನಗೆ ಸೇವೆ ಸಲ್ಲಿಸಿದ್ದಾನೆ. ಅಯೋಧ್ಯ ಪಟ್ಟಣವನ್ನು ನೀನು ಬಿಟ್ಟು ಕಾಡಿಗೆ ಹೋದಾಗ ಅವನು ನಂದಿಗ್ರಾಮದಲ್ಲಿದ್ದು ಕಷ್ಟಪಟ್ಟು ರಾಜ್ಯಭಾರ ಮಾಡಿದ್ದಾನೆ. ಹೊರಕಾಲ ನೆಲದ ಮೇಲೆ ಮಲಗುತ್ತಿದ್ದ, ಗಡ್ಡೆ ಕೆಲಸಗಳನ್ನು ತಿಂತಿದ್ದ, ಜಟೆ ಬಿಟ್ಟಿದ್ದ, ನಾರುಮಡಿ ಹುಟ್ಟಿದ್ದ. ಮತ್ತು ಆತ ಯುದ್ಧಕ್ಕೆ ಹೋಗಿ ಅಲ್ಲೇ ಸಂತ ಪಡೋದು ಬೇಡ, ನಾನು ಆ ಕೆಲಸ ಮಾಡ್ತೀನಿ ಅಂದ ಶತ್ರುಘ್ನ. ಆಯ್ತು, ನೀನೇ ಹೇಳಿದಂತಾಗಲಿ, ನನ್ನ ಆಜ್ಞೆಯಂತೆ ನೀನು ನಡ್ಕೊಳ್ಬೇಕು. ಆ ರಾಕ್ಷಸ ಏನಿದ್ದಾನಲ್ಲ, ಆ ರಾಕ್ಷಸನ ಪ್ರದೇಶಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಭರತ ಮತ್ತೆ ಕಷ್ಟಪಡೋದು ಬೇಡ, ಆತ ಇಲ್ಲೇ ಇರಬೇಕು ಅಂತ ನೀನು ಅಪೇಕ್ಷೆ ಇದ್ದರೆ ಭರತ ಇಲ್ಲೇ ಇರಲಿ, ನೀನೇ ಹೋಗು, ಅದನ್ನು ಆಡಳಿತ ಮಾಡು, ಅಲ್ಲೊಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡು. ನನ್ನ ಮಾತು ಧರ್ಮಸಮ್ಮತ ಆಗಿದೆ ಅಂತ ನಿಮಗೆ ಈಗಾಗಲೇ ಮನವರಿಕೆ ಆಗಿರಬೇಕು. ಹಿರಿಯಣ್ಣನ ಆಜ್ಞೆಯನ್ನು ಪಾಲನೆ ಮಾಡಬೇಕು, ಅದಕ್ಕಾಗಿ ಹೋಗು ಅಂತ ಹೇಳಿದ. ಆಗ ಶತ್ರುಘ್ನಿಗೆ ನಾಚಿಕೆ ಆಯಿತು. ಆ ಸಾಮ್ರಾಜ್ಯದ ಅಧಿಕಾರ ತನ್ನ ಕೊರಳಿಗಿತ್ತಲ್ಲ, ಅದಕ್ಕೆ ಆತ ಚಿಂತಿತನಾಗಿ ಹೇಳಿದ, ನಾನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ತಪ್ಪು ಅಂತ ಅನಿಸ್ತದೆ ನನಗೆ. ಹಿರಿಯ ಇದ್ದಿ ನೀನು, ನಿನ್ನ ಆಜ್ಞೆಯನ್ನು ನಾನು ಮೀರಬಾರ್ದು, ಹೌದು, ಆದರೆ ನೀನಿದ್ದಾಗ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಕೂಡ ಸರಿಯಲ್ಲ. ನಾನು
ತಪ್ಪು ಕೆಲಸ ಮಾಡಿದೆ ಅಂತ ಕಾಣಿಸ್ತದೆ. ನನ್ನ ಅಣ್ಣ ಭರತ ನಾನು ಆ ರಾಕ್ಷಸರನ್ನು ಕೊಲ್ತೇನೆ ಅಂತ ಹೋದಾಗ ನಾನು ಅಲ್ಲಿ ಮೂಗು ತೂರಿಸಬಾರ್ದಿತ್ತು, ಸುಮ್ಮನೆ ಇರಬೇಕಾಗಿತ್ತು. ನೀನೇನು ಆಜ್ಞೆ ಮಾಡಿದ್ದೆ ಅದನ್ನು ಮಾತ್ರ ಮಾಡಬೇಕಾಗಿತ್ತು. ಅದಕ್ಕಾಗಿ ನಾನು ಒಂದು ಅಪ್ರಸ್ತುತವಾದ ಮಾತನಾಡಿಬಿಟ್ಟೆ. ಆ ಅಧಾರ್ಮಿಕವಾದ ಮಾತನಾಡಿದ ಪರಿಣಾಮವಾಗಿ ನಿನ್ನ ಆಜ್ಞೆಯಂತೆ ನಾನೀಗ ಪಟ್ಟಾಭಿಷೇಕ ಮಾಡಿಕೊಳ್ಳೋ ಪ್ರಸಂಗ ಬಂದಿದೆ. ಮೊದಲನೇ ಬಾರಿ ನಾನು ಹೇಳಿಬಿಟ್ಟೆ, ನಾನೇ ಕೊಲ್ತೇನೆ, ಭರತ ಹೋಗೋದು ಬೇಡ, ಅದೇ ನಾನು ತಪ್ಪು ಮಾಡಿದೆ. ಈಗ ನೀನು ಪಟ್ಟಾಭಿಷೇಕ ಮಾಡಿಸ್ಕೊ ಅಂತ ಹೇಳಿದಾಗ ನಾನೇನಾದರೂ ಮತ್ತೆ ಇಲ್ಲ ಅಂತ ಹೇಳಿದರೆ ಮತ್ತೆ ನಿನ್ನ ಎದುರಿಗೆ ಅಭಿನಯ ತೋರಿಸಿದಂತಾಗಿತ್ತು, ದುಷ್ಟತನ ಆದಿತ್ತು ಇದು. ಹಾಗಾಗಿ ಎರಡನೇ ತಪ್ಪನ್ನು ನಾನು ಮಾಡೋದು ಬೇಡ ಅಂದ ಶತ್ರುಘ್ನ. ಇವೆರಡು ಆಜ್ಞೆಗಳು ನಿಮ್ಮದೇ ಆಜ್ಞೆಗಳು, ರಾಜನನ್ನು ರಾಕ್ಷಸರನ್ನು ಕೊಲ್ಲಬೇಕು ಮತ್ತು ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕು. ಇವೆರಡರಲ್ಲಿ ಈಗೇನು ಸಂಘರ್ಷ ಬಂದಿದೆ ಇದನ್ನು ನೀನೇ ಪರಿಹಾರ ಮಾಡಬೇಕು ಅಂದ ಶತ್ರುಘ್ನ. ಆಗ ರಾಮ ಭರತ ಲಕ್ಷ್ಮಣರಿಗೆ ಹೇಳಿದ, ನೀವೇನು ವಿಚಾರ ಮಾಡಬೇಡಿ, ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತನ್ನಿ, ನಾನು ಶತ್ರುಘ್ನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತೇನೆ. ಅದರಂತೆ ಪಟ್ಟಾಭಿಷೇಕದ ಸಾಮಗ್ರಿಗಳೆಲ್ಲ ಬಂದವು. ಅವನು ಪಟ್ಟಾಭಿಷೇಕ ಮಾಡಿಸ್ಕೊಂಡ, ಶತ್ರುಘ್ನನು ಕೂಡ. ಕೌಸಲ್ಯ, ಕೈಕೇಯಿ, ಸುಮಿತ್ರೆಯರೆಲ್ಲ ಅಲ್ಲಿಗೆ ಬಂದರು. ಆ ಯಮುನಾ ತೀರದ ನಿವಾಸಿಗಳಿಗೆ ಬಹಳ ಸಂತೋಷ ಆಯಿತು. ಆಯ್ತು, ಇನ್ನು ರಾಕ್ಷಸರ ಲವಣಾಸುರನ ಕಥೆ ಮುಗೀತು ಅಂತ ಅನಿಸ್ತು ಅವರಿಗೆ. ರಾಮ ಶತ್ರುಘ್ನನನ್ನು ಕರೆದು ಅವನ ಕೈಗೊಂದು ದಿವ್ಯಾಸ್ತ್ರವನ್ನು ಕೊಟ್ಟ. ಈ ಅಸ್ತ್ರದ ಮಹಿಮೆ ಎಂಥದ್ದು ಅಂದ್ರೆ, ಹಿಂದೆ ನಾನು ಮಧುಕೈಟ ಬರುವ ಒಂದು ರಾಕ್ಷಸರನ್ನ ಎದುರಿಸಿದ್ದೆ. ಅವರಿಬ್ಬರು ಈ ಲೋಕದ ಸೃಷ್ಟಿಗೆ ಪ್ರತಿಬಂಧಕರಾಗಿದ್ದರು. ಆಗ ನಾರಾಯಣ ಈ ಒಂದು ಬಾಣವನ್ನು ಸೃಷ್ಟಿ ಮಾಡಿದ. ಇದೇ ಬಾಣದಿಂದಲೇ ನಾನು ಆ ರಾಕ್ಷಸರನ್ನು ಸಂಹಾರ ಮಾಡಿದೆ. ಹರಿವಂಶದಲ್ಲಿ ಅವರನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಕೊಂದ ಅಂತ ಈ ಒಂದು ಕಡೆಯಲ್ಲೂ ಕಥೆ ಬಂದಿತ್ತು. ಒಂದು ಬೇರೆ ಬೇರೆ ಯುಗದಲ್ಲಿ ಅದರ ಒಂದು ಕಥೆ ನಡೆದಿರಬೇಕು. ಕಲ್ಪಭೇದೇನ ಅದಕ್ಕೆ ವ್ಯವಸ್ಥೆ ಮಾಡಬಹುದು ಅಂತ ಕಾಣಿಸ್ತದೆ. ಇದು ಬಹಳ ಭಯಂಕರವಾದಂತಹ ಬಾಣ. ಇದು ಮಧುಕೈಟಬರನ್ನ ಸಂಹಾರ ಮಾಡಲಿಕ್ಕೆ ಅವರನ್ನ ನಾನು ಉಪಯೋಗ ಮಾಡಿದಂಥ ಬಾಣ ಇದು. ನಾರಾಯಣ ಅದನ್ನು ಸೃಷ್ಟಿ ಮಾಡಿದ್ದ. ಈ ಬಾಣದಿಂದ ಆ ಮಧುಕೈಟಬರನ್ನು ಸಂಹಾರ ಮಾಡಿ ಮತ್ತೆ ಮುಂದೆ ನಾನು ಲೋಕಗಳನ್ನು ಸೃಷ್ಟಿ ಮಾಡಿದೆ. ಈ ಬಾಣವನ್ನು ನಾನು ರಾವಣನ ಮೇಲೆ ಕೂಡ ಪ್ರಯೋಗ ಮಾಡಲಿಲ್ಲ. ರಾವಣನ ಪ್ರಯೋಗ ಮಾಡಲಿಕ್ಕೆ ನಾನು ರಾವಣನನ್ನು ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ದೆ. ಯಾಕಂದ್ರೆ ಈ ಬಾಣವನ್ನು ಪ್ರಯೋಗ ಮಾಡಿಬಿಟ್ರೆ ಜಗತ್ತೆಲ್ಲ ನಾಶ ಆಗಬಹುದು ಅಂತನ್ನುವಂಥ ಆತಂಕ ನನಗಿತ್ತು. ಈ ಬಾಣವನ್ನು ನಿನಗಾಕಿ ಕೊಡ್ತಿದ್ದೇನೆ ಅಂದ್ರೆ, ಮಹಾದೇವ ಕೊಟ್ಟಂತಹ ಶೂಲಾಯುಧ ಇವತ್ತು ಲವಣಾಸುರನ ಕೈಯಲ್ಲಿದೆ. ದಿನ ಆ ಶೂಲಾಯುಧಕ್ಕಾತ ಪೂಜೆ ಮಾಡ್ತಾನೆ. ಆ ಶೂಲದ ಆಶ್ರಯದಿಂದ, ಅದರ ರಕ್ಷಣೆಯಿಂದ ಆತ ಎಲ್ಲಾ ಕಡೆ ಎಲ್ಲರಿಗೂ ಭಯವನ್ನು ಉಂಟು ಮಾಡ್ತಾ ತಿರುಗಾಡ್ತಿದ್ದಾನೆ. ಅದಕ್ಕಾಗಿ ನಿನ್ನ ಕೈಯಲ್ಲಿ ಇಂಥದೊಂದು ಉತ್ತಮವಾದಂತಹ ಅಸ್ತ್ರ ಇರಲಿ ರಾಮ ಅವನಿಗೆ ಹೇಳಿದ. ಮತ್ತು ನೀನು ಲವಣಾಸುರನನ್ನು ಹೇಗೆ ಎದುರಿಸಬೇಕು ಅಂತಂದ್ರೆ, ಆ ಲವಣಾಸುರ ಆ ಶೂಲವನ್ನು ಹಿಡಿದುಕೊಳ್ಳದೆ ಅದನ್ನು ಆಕಸ್ಮಿಕವಾಗಿ ಮನೆಯಲ್ಲಿಟ್ಟು ಬೇರೆ ಎಲ್ಲಾದರೂ ಸಂಚಾರ ಮಾಡಲಿಕ್ಕೆ ಹೋದಾಗ ಅವನು ನೀನು ಎದುರಿಸಬೇಕು. ಎದುರಿಸಿ ಶೂಲಾಯುಧವನ್ನು ಆತ ಮತ್ತೆ ತನ್ನ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಆತನನ್ನು ಕೊಂದು ಹಾಕಿಬಿಡಬೇಕು. ಹಾಗೆ ಮಾಡದೇ ಇದ್ರೆ ಬೇರೆ ಯಾವುದೇ ಉಪಾಯದಿಂದ ಆ ಲವಣಾಸುರನ್ನು ಕೊಲ್ಲಿಕ್ಕಾಗೋದಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೋ ಅಂತ ಹೇಳಿದೆ. ನದೂರಂ ಕುರು ರಾಜೇಂದ್ರ ಪ್ರಾರ್ಥಯಾಮಿ ತೇ ಮುಹುಹು. ಆನಂದ ರಾಮಾಯಣದ ಶತ್ರುಘ್ನ ರಾಮನನ್ನು ಕೇಳಿದೆ, ನಿನ್ನ ಪಾದಕಮಲಗಳ ಸೇವೆಯಿಂದ ನನ್ನನ್ನು ದೂರ ಕಳಿಸಬೇಡ, ಬೇರೆ ಯಾವುದಕ್ಕೂ ಪಟ್ಟಾಭಿಷೇಕ, ಬೇರೆ ಯಾವುದೋ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೋ ಅಂತ ಹೇಳಬೇಡ, ನಾನು ಇಲ್ಲೇ ಇರ್ತೇನೆ ಅಂದ. ತಥೈವ ಭರತಂ ಪ್ರಾಹ ನಸೋಪ್ಯಂಗೀಚಕಾರ ತತ. ಆನಂದ ರಾಮಾಯಣಕ್ಕನುಸಾರವಾಗಿ ಭರತನನ್ನು ಕೇಳಿದೆ. ಭರತನು ಒಪ್ಕೊಳ್ಳಿಲ್ಲ. ಇಲ್ಲಿಂದ ದೂರ ಹೋಗಿ ಆ ಸಾಮ್ರಾಜ್ಯದ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಅವನು ಒಪ್ಪಲಿಲ್ಲ. ರಾಮ ಆ ನಡುವೆ ಸುಬಾಹು ಮತ್ತು ಯೂಪಕೇತು ಅವರಿಬ್ಬರನ್ನು ಕರೆಸಿದೆ. ಅವ್ರು ಯಾರು ಅಂದ್ರೆ ಶತ್ರುಘ್ನನ ಮಕ್ಕಳವರು. ಅಲ್ಲಿ ಸುಬಾಹು ಮತ್ತು ಯೂಪಕೇತು ಅಂತ ಎರಡು ಹೆಸರುಗಳ ನಡುವೆ ಯೂಪಕೇತು ಅಂತ ಹೆಸರೇನಿದೆ, ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಶತ್ರುಘಾತಿ ಅಂತ ಇನ್ನೊಂದು ಹೆಸರಿದೆ. ಅವನನ್ನೇ ಯೂಪಕೇತು ಅನ್ಬಹುದು, ಶತ್ರುಘಾತಿ ಅನ್ಬಹುದು. ಹಾಗೆ ಭಾಗವತ ಪ್ರಕಾರ ಅವನನ್ನೇ ಶ್ರುತಸೇನ ಅಂತ ಕೂಡ ಅನ್ಬಹುದು. ಒಬ್ಬನಿಗೆ ಯೂಪಕೇತು, ಶತ್ರುಘಾತಿ, ಶತ್ರುಸೇನ ಅಂತ ಹೀಗೆ ಮೂರು ಹೆಸರು. ಶತ್ರುಘ್ನನ ಮಕ್ಕಳವರು. ಅವರನ್ನು ಕರೆದು
ಆ ಶತ್ರುಘ್ನನನ್ನು ಅಲ್ಲಿ ನಿಲ್ಲಿಸಿ ಹೇಳಿದ, ಅವರಿಬ್ಬರಿಗೆ ಪಟ್ಟಾಭಿಷೇಕ ಮಾಡ್ತಿದೆ. ಶತ್ರುಘ್ನನ ಮಕ್ಕಳಿಗೆ. ಶತ್ರುಘ್ನಿಗೆ ಪಟ್ಟಾಭಿಷೇಕ ಆಗಲಿಲ್ಲ. ಇದು ಆನಂದ ರಾಮಾಯಣಕ್ಕನುಸಾರವಾಗಿ ಮತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಕಥೆಯ ವ್ಯತ್ಯಾಸ ಏನಂದ್ರೆ, ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸೀತೆ ಮಕ್ಕಳ ಉತ್ಪತ್ತಿ ಇನ್ನೂ ಆಗಿಲ್ಲ, ಲವಕುಶರು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟಬೇಕಾಗುತ್ತೆ. ಆನಂದ ರಾಮಾಯಣಕ್ಕನುಸಾರವಾಗಿ ಆ ಸೀತೆಗೆ ಲವಕುಶರು ಹುಟ್ಟಿ ಆಗಿದೆ, ಅದಾದ ಬಳಿಕ ನಡೆಯುವಂಥ ಕಥೆ ಇದೆ. ಇದು ವ್ಯತ್ಯಾಸ. ರಾಮನಾಮದ ಅಂಕಿತವಾದಂಥ ಬಾಣವೊಂದನ್ನು ಶತ್ರುಘ್ನ ಕೈಯೊಳಗೆ ಕೊಟ್ಟ. ಕೊಟ್ಟು ಅವರಿಬ್ಬರನ್ನ ಶತ್ರುಘ್ನನ ಮಕ್ಕಳನ್ನ ಮತ್ತು ಶತ್ರುಘ್ನನ್ನ ಅಲ್ಲಿಂದ ಕಳಿಸಿಕೊಟ್ಟ. ಭಕ್ಷಣಾರ್ಥಂ ಜಂತೂನಾಂ ಘಾತಂ ಕರ್ತುಂ ಸಮುದ್ಯತಃ. ಅವನು ದಿನ ಬೆಳಗ್ಗೆ ತನ್ನ ಆಹಾರವನ್ನು ಹುಡುಕಾಡಿಕೊಂಡು ಅರಮನೆಯಿಂದ ಹೊರಗೆ ಬರ್ತಾನೆ. ಆಗ ಶೂಲಾಯುಧವನ್ನು ಕೈಯಲ್ಲಿ ಇಟ್ಕೊಂಡಿರೋದಿಲ್ಲ. ಶೂಲಾಯುಧ ಅವನ ಕೈಯಲ್ಲಿ ಇಲ್ಲದೇ ಇದ್ದಾಗ ನೀನು ಅವನನ್ನು ಎದುರಿಸಬೇಕು. ಆತ ಮರಳಿ ಮನೆಗೆ ಬರೋದ್ರೊಳಗೆ ಆತನ ದ್ವಾರದ ಸಮೀಪದಲ್ಲಿ ನಿಂತ್ಕೊಂಡಿರ್ಬೇಕು. ಅವನನ್ನು ಒಳಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಶೂಲಾಯುಧ ಆತನ ಕೈ ಸಿಗಬಾರ್ದು, ಅವನನ್ನು ಕೊಂದು ಹಾಕುವ. ಅದಕ್ಕೆ ಈ ಒಂದೇ ಬಾಣ ಸಾಕು. ಮುಂದೆ ಅಲ್ಲಿ ಮಥುರಾ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡು, ಆ ಯಮುನಾ ನದಿ ತೀರದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಸುಬಾಹುವನ್ನ, ಆ ಮೊದಲನೆಯವನೇನಿದ್ದಾನಲ್ಲ, ಯೂಪಕೇತು ಮತ್ತು ಸುಬಾಹು ಅಂತ ಏನು ಇಬ್ಬರಿದ್ದಾರಲ್ಲ, ಅದರಲ್ಲಿ ಮೊದಲನೆಯವನ್ನ ಸುಬಾಹುವನ್ನ ಅಲ್ಲಿ ಸ್ಥಾಪನೆ ಮಾಡು. ಆ ಸುಬಾಹು ಅವನಿಗೂ ಕೂಡ ಇಬ್ಬರು ಪತ್ನಿಯರಿದ್ರು. ಅದೆಲ್ಲ ಆ ಆನಂದ ರಾಮಾಯಣಕ್ಕನುಸಾರವಾಗಿ ಇನ್ನು ನಾವು ಮುಂದೆ ಕೇಳಬೇಕಾಗಿದೆ. ಅವನ ಪತ್ನಿಯರ ಹೆಸರೇನು, ಅವನ ವಿವಾಹ ಯಾವಾಗ ಆಯಿತು ಅಂತೆಲ್ಲ. ಮುಂದೆ ಸುಬಾಹುವಿನ ರಾಜ್ಯಾಭಿಷೇಕ ಅಲ್ಲಿ ಆದರೆ ಯೂಪಕೇತು ಎರಡನೇವನಿದ್ದಾನಲ್ಲ, ಶತ್ರುಘ್ನನ ಎರಡನೇ ಮಗ, ಅವನಿಗೆಲ್ಲ ವ್ಯವಸ್ಥೆ ಅಂದರೆ ವಿದಿಶಾನಗರ ಅಂತಿದೆ, ಅಲ್ಲಿ ಅವನನ್ನು ವ್ಯವಸ್ಥೆ ಮಾಡುವ. ಅವನಿಗೂ ಇಬ್ಬರು ಪತ್ನಿಯರು. ಮುಂದೆ ನೀನು ನನ್ನ ಬಳಿಗೆ ಬಾ, ನನ್ನ ಸೇವೆ ಮಾಡ್ಕೊಂಡು ಇಲ್ಲೇ ಇರು. 5,000 ಕುದುರೆಗಳು, 2,500 ರಥಗಳು, 600 ಆನೆಗಳು ಮತ್ತು 30,000 ಕಾಲಾಳುಗಳು, ಇವ್ರನ್ನ ನಿನ್ನ ಜೊತೆ ಕರೆದುಕೊಂಡು ಯುದ್ಧಕ್ಕೆ ಹೋಗು. ಶತ್ರುಘ್ನ ರಾಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆತ ಮುಂದೆ ಹೊರಟು ಹೋದ. ಹೋಗುವಾಗ ತನ್ನ ಜೊತೆಗೆ ಒಂದು ಮೂರ್ತಿಯನ್ನು ತಗೊಂಡು ಹೋದಂತ, ಒಂದು ವಿಗ್ರಹ. ಅದು ಯಾವ ವಿಗ್ರಹ ಅಂದ್ರೆ ಕಪಿಲ ವರಾಹನ ಮೂರ್ತಿ ಅಂತ ಹೇಳ್ತಾರೆ ಆನಂದ ರಾಮಾಯಣದಲ್ಲಿ. ಆ ಕಪಿಲ ವರಾಹದ ಇತಿಹಾಸ ಏನು ಅಂತ ಅನ್ನೋದು ನಾನು ಇನ್ನೂ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಸದ್ಯ ನಮಗೆ ನಡೆದಿರೋ ಕಥೆಯಂತೆ ಇದು ಆನಂದ ರಾಮಾಯಣದ ಜನ್ಮಕಾಂಡದ ಕಥೆಯನ್ನು ನಾವು ನೋಡ್ತಿದ್ವಿ. ಆ ಸೀತೆಯ ಪರಿತ್ಯಾಗ ಆ ಸಂದರ್ಭದಲ್ಲಿ. ಈ ಲವಣಾಸುರನ ಹತ್ಯೆಯ ಕಥೆ ಏನಿದೆ, ಇದು ಆನಂದ ರಾಮಾಯಣದ ರಾಜ್ಯಕಾಂಡದಲ್ಲಿ ಬರೋ ಕಥೆ ಇದೆ. ಅದಕ್ಕಾಗಿ ಆನಂದ ರಾಮಾಯಣದ ರಾಜ್ಯಕಾಂಡದಲ್ಲಿ ಈ ಕಥೆ ಏನಿದೆ, ಈ ಲವಣಾಸುರನ ಕಥೆ, ಇದಕ್ಕಿಂತ ಮೊದಲು ಆ ವಿಗ್ರಹ ಎಲ್ಲಿಂದ ಬಂತು, ಅದು ಇತಿಹಾಸ ಏನು ಅಂತ ಬರೋದಿದೆ. ಅದಕ್ಕಾಗಿ ಕಪಿಲ ವರಾಹ ವಿಗ್ರಹದ ಇತಿಹಾಸ, ಅದು ಶತ್ರುಘ್ನ ಕೈ ಬಂತು ಹೇಗೆ ಅಂತ ಮುಂದೆ ನೋಡೋರಿದ್ದೆ ನಾವು. ಅಂತೂ ಆ ವಿಗ್ರಹವನ್ನು ತನ್ನ ಕೈಯಲ್ಲಿ ಇಟ್ಕೊಂಡ, ತನ್ನ ಪರಿವಾರದ ಜೊತೆ ಅವನು ಇಟ್ಕೊಂಡು ಮುಂದೆ ಅಲ್ಲಿಂದ ಹೊರಟವನು. ನಿನಾಯ ಪೂಜನಾರ್ಥಂ ತಾಂ ಮೂರ್ತಿಂ ಸೋಕ್ತಾತ್ಮನ ಪ್ರಿಯಾಂ ಅಗ್ರೇ ಸಂಪ್ರೇಷ್ಯ ಶತ್ರುಘ್ನಂ ತತಃ ಶ್ರೀ ರಘುನಂದನಃ ಸುಬಾಹು ರೂಪಕೈ ಕೇತುತೌ ಸ್ವಸ್ಥ ಸ್ತ್ರೀಭ್ಯಾಂ ಚ ಬಾಲಕೈಹಿ. ಅವರನ್ನ ಮುಂದೆ ಕಳಿಸಿದ. ಶತ್ರುಘ್ನೋತಿ ತಥಾಚಕ್ರೆ ಯಥಾ ರಾಮೇಣ ಶಿಕ್ಷಿತಃ. ಮುಂದೆ ಶತ್ರುಘ್ನ ಆ ಪ್ರದೇಶಕ್ಕೆ ಹೋಗಿ ರಾಮ ಏನು ಅವನಿಗೆ ಆಜ್ಞೆ ಮಾಡಿದ್ದ ಅದರಂತೆ ಕಾರ್ಯನಿರ್ವಹಿಸಿದ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಹೇಳಿದ, 4,000 ಕುದುರೆ, 2,000 ರಥ, ಅಲ್ಲಿ 6,000, ಅಲ್ಲಿ 5 ಅಂತ ಬಂದಿತ್ತು, ಇಲ್ಲಿ 4,000 ಕುದುರೆಗಳು ಅಂತಿದೆ, 100 ಆನೆ, ಬೇಕಾದಷ್ಟು ಧನ ಕನಕವನ್ನು ತೆಗೆದುಕೊಂಡು ಹೋಗು, ಸೈನ್ಯದ ಪೋಷಣವನ್ನು ಮಾಡು, ಸೈನ್ಯ ಯಾವತ್ತೂ ಕೂಡ ನಿರಾಶೆ ಆಗಬಾರ್ದು, ಸಂತೃಪ್ತವಾಗಿ ಸೈನ್ಯ ನಿನ್ನ ಜೊತೆಗೆ ಬರುವಂತಾಗಲಿ. ನಾನು ಹೇಳಿದ ಉಪಾಯವನ್ನು ಅನುಸರಿಸಿ ನೀನು ಕಾರ್ಯಪ್ರವೃತ್ತನಾದರೆ ಅವನನ್ನು ನಿಶ್ಚಿತವಾಗಿ ಕೊಂದು ಹಾಕ್ತೇವೆ. ದಾರಿಯಲ್ಲಿ ಯಾವ ಪ್ರಜೆಗಳಿಗೂ ಕೂಡ ಯಾವುದೇ ರೀತಿಯಾದಂಥ ವಿಘ್ನ ಮಾಡಬೇಡ, ಅವರೆಲ್ಲರಿಗೂ ಕೂಡ ಸುಖವಾಗಿ ಇರುವಂತೆ ಅವರ ವ್ಯವಸ್ಥೆಯನ್ನು ನೀನು ನೋಡ್ಕೊಳ್ಬೇಕು. ಶತ್ರುಘ್ನ ಸೇನಾಪತಿಗಳಿಗೆಲ್ಲ ಅದರಂತೆ ಆಜ್ಞೆ ಮಾಡಿದ. ಸೈನ್ಯವನ್ನು ಮುಂದೆ ಕಳಿಸಿದ. ಕೌಸಲ್ಯ, ಸುಮಿತ್ರೆ, ಕೈಕೇಯಿಗೆಲ್ಲ ನಮಸ್ಕಾರ ಮಾಡಿದ. ಲಕ್ಷ್ಮಣ ಭರತರನ್ನ, ರಾಮರನ್ನ ನಮಸ್ಕಾರ ಮಾಡಿದ. ಸೈನ್ಯವನ್ನು ಮುಂದೆ ಕಳಿಸಿದ. ಸೈನ್ಯ ಬೃಹದ ಪ್ರಮಾಣದಾದ್ರಿಂದ ಅದಕ್ಕೆ ಹೋಲಿಕೆ ಹೆಚ್ಚು ಸಮಯ ಬೇಕು. ಆತ 1 ತಿಂಗಳ ಕಾಲ ಇಲ್ಲೇ ಇದ್ದ.
ಸೈನ್ಯ ಒಂದು ನಿರ್ದಿಷ್ಟ ಜಾಗವನ್ನು ತಲುಪಿದ ಮೇಲೆ ಈಗ ಪ್ರಯಾಣ ಮುಂದುವರಿಸಿದೆ. ಅಂತನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 64ನೇ ಸರ್ಕ ಮುಕ್ತಾಯ ಆಗುತ್ತೆ.